ಎಸ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ತೆರೆದಿಟ್ಟಿದ್ದಾರೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ಸೂತ್ರಧಾರರ ವಿರುದ್ಧ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ಧರ್ಮಸ್ಥಳದ ಭಕ್ತರು ಆ ಮಂಜುನಾಥ ಸ್ವಾಮಿಯೇ ಶಿಕ್ಷೆಯನ್ನ ಕೊಡ್ತಾನೆ, ಷಡ್ಯಂತ್ರ ಮಾಡಿದವರನ್ನ ಮಂಜುನಾಥ ಬಿಡೋದಿಲ್ಲ, ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾನೆ, ಮಂಜುನಾಥ ಬಿಡೋದಿಲ್ಲ. ಒಂದೊಂದು ಎಸಲೆತ್ತು ಈಗ ಬಟಾಬಯಲಾಗ್ತಾ ಇದೆ. ದೇವರೇ ಪರೀಕ್ಷೆಯನ್ನ ಕೊಟ್ಟು ಹೆಗಡೆಯವರನ್ನ ಪಾಸ್ ಮಾಡಿದ್ದಾನೆ. ಯಾರೋ ಹೇಳಿಕೊಟ್ಟಿದ್ದನ್ನ ಈತ ಹೇಳಿದ್ದಾನೆ. ಹಾಗಾಗಿ ಹೇಳಿದವರಿಗೆ ಖಂಡಿತ ಶಿಕ್ಷೆ ಆಗಿ ಆಗುತ್ತೆ. ರಿಪಬ್ಲಿಕ್ ಕನ್ನಡದ ಮುಂದೆ ಷಡ್ಯಂತ್ರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಹೇಳ್ಬೋದಿತ್ತಲ್ಲ, ಫಸ್ಟ್ನೇ ದಿನನೇ ಹೇಳ್ಬೋದಿತ್ತಲ್ಲ, ನನ್ನ ಗಂಡ ತಪ್ಪು ಮಾಡಿಲ್ಲ, ಏನೂ ಯಾಕೆ ಈ ಥರ ಮಾಡಿದ್ದೀರ ಅಂತ ಅವತ್ತೇ ಹೋಗಿ ಕೇಳ್ಕೊಬೇಕಾಯ್ತು. ಇಷ್ಟೆಲ್ಲ ಬುರುಡೆದು ತೆಗ್ದು ಅದು ತೆಗ್ದು ಎಲ್ಲ ಬಹಿರಂಗ ಮಾಡಿ ಅದು ಮಾಡಿ ಯಾರು ಬುರುಡೆನೋ ಏನೋ ಅದೊಂದು ಗೊತ್ತಾಗೋದಿಲ್ಲ. ಇವಾಗ ಹೇಳ್ತಾರೆ ಟೆಸ್ಟ್ ಮಾಡಿ DNA ಟೆಸ್ಟ್ ಮಾಡಿ ಹೇಳ್ತಾರೆ, ಇದು ಇವ್ರದೇ ಇದು ಅವ್ರದೇ ಅಂತ. ಆ DNA ನಮಗೇನು ಗೊತ್ತು? ನಮಗೆ ಗೊತ್ತಿಲ್ಲ. ಅದು ಸುಳ್ಳು ಹೇಳ್ಬೋದು, ನಿಜನೂ ಹೇಳ್ಬೋದು, ಎರಡೂ ಗೊತ್ತಾಗೋದಿಲ್ಲ. ಇವಾಗ ಏನಿದ್ರು ಅವಳು ಏನಿದ್ರು ಅವತ್ತೇ ಕೇಳ್ಕೊಬೇಕಾಗಿತ್ತು. ಅವಳು ಸತ್ಯ ಅನ್ನೋದು ಅವತ್ತೇ ಗೊತ್ತಾಗ್ತಿತ್ತು. ಷಡ್ಯಂತ್ರ ಮಾಡಿರೋದಕ್ಕೆ ಮಂಜುನಾಥ ಸ್ವಾಮಿನೇ ಶಿಕ್ಷೆ ಕೊಡ್ಬೇಕಷ್ಟೇ. ಯಾರೂ ನಾವು ಹಿಂಗೆ ಕೊಡ್ತೀವಿ ಹಿಂಗೆ ಕೊಡಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ. ಇವಾಗ ವೀರೇಂದ್ರ ಹೆಗಡೆ ಸ್ವಾಮಿಯವರಿಗೆ ಅಪವಾದ ಹೊರಿಸಿದಾರಂದ್ರೆ ಅದನ್ನು ಆ ಶಿಕ್ಷೆ ಏನು ಕೊಡ್ಬೇಕು ವೀರೇಂದ್ರ ಸ್ವಾಮಿ ಹೆಗಡೆಗೂ ದೇವರೇ ನೋಡ್ಕೊಂತಾನೆ. ತಿಮ್ಮರೊಡ್ಡಿ ಏನು ಇವತ್ತು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಇಲ್ಲಿ ಅಲ್ಲಿದೆ ಇಲ್ಲಿದೆ ಅಂತ. ಯಾರೋ ಹೇಳ್ಕೊಟ್ಟಿದ್ರು ನನ್ನ ಗಂಡ ಮಾಡಿದ್ದಾನೆ ಅಂತ. ಯಾರೋ ಹೇಳ್ಕೊಟ್ಟಿದ್ದು ಮಾಡಿದಕ್ಕೆ ಮನುಷ್ಯ ಅಷ್ಟು ಒಂದು ಇದಕ್ಕೆ ಎಳಿತಾನೆ ಅಂತಂದ್ರೆ ಇದರಿಂದ ಬೇರೆ ಏನೋ ಕಾರಣದ ಕೈಗಳೇನೋ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅನ್ನಿಸ್ತಾ ಇದೆ. ಹಾಗಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಳು ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಕಂಡು ಆದಷ್ಟು ಬೇಗ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಸರ್ಕಾರನೂ ಕೈಗೊಳ್ಳಬೇಕು. ಅದೇ ರೀತಿ ಆ ಮಂಜುನಾಥ ಸ್ವಾಮಿ ಕೂಡ ಅವರ ಮೇಲೆ ಒಂದು ಕೃಪಾ ಕಟಾಕ್ಷ ತೋರ್ಬಿಟ್ಟು ಯಾರೇ ತಪ್ಪಿಸೋದ್ರಲ್ಲಿ ಅವರಿಗೆ ಉಗ್ರವಾಗಿರ್ತಕ್ಕಂಥ ಒಂದು ಶಿಕ್ಷೆ ಆಗಿ ಆ ಒಂದು ದೇವರ ಮೇಲೆ ಒಂದು ಇದಕ್ಕೆ ಒಂದು ನ್ಯಾಯವನ್ನು ದೊರಕಿಸಬೇಕು ಅಂತ ಎಲ್ಲ ಭಕ್ತಾದಿಗಳು ಕೂಡ ಆಗ್ರಹ ಒಂದೇ ಆಗಿರುತ್ತೆ. ಸರ್ಕಾರ ಟಾರ್ಗೆಟ್ ಯಾಕೆಂದ್ರೆ ಇದನ್ನ ಸರ್ಕಾರಕ್ಕೆ ವಶಪಡಿಸ್ಕೊಡೋಣ ಅಂತಂತೇಳಿ ಇವ್ ಮಾಡ್ತಾ ಇರೋಂಥವ್ರು ಸಿದ್ದರಾಮಯ್ಯನವರು. ಇದೇ ತರ ಇಂದಿರಾ ಗಾಂಧಿ ಅವರು ನಾವು ಸಣ್ಣ ಹುಡುಗರು 1976 ಅಲ್ಲಿ ಇದು ಆಕ್ಟಿಫೈ ಮಾಡ್ಕೊಂಡ್ರು. ಬಾಳೆ ಎಲ್ಲ ಕೊಡೋಕ್ಕೂ ಯೋಗ್ಯತೆ ಇಲ್ದಂಗೆ ಆಯ್ತು ಈ ಸರ್ಕಾರದವ್ರಿಗೆ, ಕಾಂಗ್ರೆಸ್ ಸರ್ಕಾರದವ್ರಿಗೆ ಹಿಂದೆ ಗೊತ್ತಾಯ್ತಾ. ಅದರಿಂದ ಎದ್ಕೊಂಡು ತಿಮ್ಮರೊಡ್ಡಿ ಇವರೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಧರ್ಮಸ್ಥಳಕ್ಕೆ ಒಂದು ಭಕ್ತಾದಿಗಳಿಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವುದಕ್ಕೆ ಮಾಡಿದಂಥ ಪಿತೂರಿ ಇದು. ಇವರು ಕ್ರಿಶ್ಚಿಯನ್ಗೆ ಮುಸ್ಲಿಮ್ಸ್ಗೆ ಟಾರ್ಗೆಟ್ ಇದು ಮಾಡ್ತಾ ಇರೋಂಥದ್ದು ಹೆಲ್ಪ್ ಮಾಡೋದಕ್ಕೋಸ್ಕರವಾಗಿ ಇಲ್ಲಿರುವಂಥದ್ದನ್ನ ಫಂಡ್ಸ್ ತಗೊಂಡೋಗಿ ಕ್ರಿಶ್ಚಿಯನ್ಗೆ ಮತ್ತೆ ಮುಸ್ಲಿಮ್ಸ್ ನೀಡ್ತಾರೆ. ಎಸ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ತೆರೆದಿಟ್ಟಿದ್ದಾರೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ಸೂತ್ರಧಾರರ ವಿರುದ್ಧ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ಧರ್ಮಸ್ಥಳದ ಭಕ್ತರು ಆ ಮಂಜುನಾಥ ಸ್ವಾಮಿಯೇ ಶಿಕ್ಷೆಯನ್ನ ಕೊಡ್ತಾನೆ, ಷಡ್ಯಂತ್ರ ಮಾಡಿದವರನ್ನ ಮಂಜುನಾಥ ಬಿಡೋದಿಲ್ಲ, ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾನೆ, ಮಂಜುನಾಥ ಬಿಡೋದಿಲ್ಲ. ಒಂದೊಂದು ಎಸಲೆತ್ತು ಈಗ ಬಟಾಬಯಲಾಗ್ತಾ ಇದೆ. ದೇವರೇ ಪರೀಕ್ಷೆಯನ್ನ ಕೊಟ್ಟು ಹೆಗಡೆಯವರನ್ನ ಪಾಸ್ ಮಾಡಿದ್ದಾನೆ. ಯಾರೋ ಹೇಳಿಕೊಟ್ಟಿದ್ದನ್ನ ಈತ ಹೇಳಿದ್ದಾನೆ. ಹಾಗಾಗಿ ಹೇಳಿದವರಿಗೆ ಖಂಡಿತ ಶಿಕ್ಷೆ ಆಗಿ ಆಗುತ್ತೆ. ರಿಪಬ್ಲಿಕ್ ಕನ್ನಡದ ಮುಂದೆ ಷಡ್ಯಂತ್ರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಹೇಳ್ಬೋದಿತ್ತಲ್ಲ, ಫಸ್ಟ್ನೇ ದಿನನೇ ಹೇಳ್ಬೋದಿತ್ತಲ್ಲ, ನನ್ನ ಗಂಡ ತಪ್ಪು ಮಾಡಿಲ್ಲ, ಏನೂ ಯಾಕೆ ಈ ಥರ ಮಾಡಿದ್ದೀರ ಅಂತ ಅವತ್ತೇ ಹೋಗಿ ಕೇಳ್ಕೊಬೇಕಾಯ್ತು. ಇಷ್ಟೆಲ್ಲ ಬುರುಡೆದು ತೆಗ್ದು ಅದು ತೆಗ್ದು ಎಲ್ಲ ಬಹಿರಂಗ ಮಾಡಿ ಅದು ಮಾಡಿ ಯಾರು ಬುರುಡೆನೋ ಏನೋ ಅದೊಂದು ಗೊತ್ತಾಗೋದಿಲ್ಲ. ಇವಾಗ ಹೇಳ್ತಾರೆ ಟೆಸ್ಟ್ ಮಾಡಿ DNA ಟೆಸ್ಟ್ ಮಾಡಿ ಹೇಳ್ತಾರೆ, ಇದು ಇವ್ರದೇ ಇದು ಅವ್ರದೇ ಅಂತ. ಆ DNA ನಮಗೇನು ಗೊತ್ತು? ನಮಗೆ ಗೊತ್ತಿಲ್ಲ. ಅದು ಸುಳ್ಳು ಹೇಳ್ಬೋದು, ನಿಜನೂ ಹೇಳ್ಬೋದು, ಎರಡೂ ಗೊತ್ತಾಗೋದಿಲ್ಲ. ಇವಾಗ ಏನಿದ್ರು ಅವಳು ಏನಿದ್ರು ಅವತ್ತೇ ಕೇಳ್ಕೊಬೇಕಾಗಿತ್ತು. ಅವಳು ಸತ್ಯ ಅನ್ನೋದು ಅವತ್ತೇ ಗೊತ್ತಾಗ್ತಿತ್ತು. ಷಡ್ಯಂತ್ರ ಮಾಡಿರೋದಕ್ಕೆ ಮಂಜುನಾಥ ಸ್ವಾಮಿನೇ ಶಿಕ್ಷೆ ಕೊಡ್ಬೇಕಷ್ಟೇ. ಯಾರೂ ನಾವು ಹಿಂಗೆ ಕೊಡ್ತೀವಿ ಹಿಂಗೆ ಕೊಡಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ. ಇವಾಗ ವೀರೇಂದ್ರ ಹೆಗಡೆ ಸ್ವಾಮಿಯವರಿಗೆ ಅಪವಾದ ಹೊರಿಸಿದಾರಂದ್ರೆ ಅದನ್ನು ಆ ಶಿಕ್ಷೆ ಏನು ಕೊಡ್ಬೇಕು ವೀರೇಂದ್ರ ಸ್ವಾಮಿ ಹೆಗಡೆಗೂ ದೇವರೇ ನೋಡ್ಕೊಂತಾನೆ. ತಿಮ್ಮರೊಡ್ಡಿ ಏನು ಇವತ್ತು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ, ಇಲ್ಲಿ ಅಲ್ಲಿದೆ ಇಲ್ಲಿದೆ ಅಂತ. ಯಾರೋ ಹೇಳ್ಕೊಟ್ಟಿದ್ರು ನನ್ನ ಗಂಡ ಮಾಡಿದ್ದಾನೆ ಅಂತ. ಯಾರೋ ಹೇಳ್ಕೊಟ್ಟಿದ್ದು ಮಾಡಿದಕ್ಕೆ ಮನುಷ್ಯ ಅಷ್ಟು ಒಂದು ಇದಕ್ಕೆ ಎಳಿತಾನೆ ಅಂತಂದ್ರೆ ಇದರಿಂದ ಬೇರೆ ಏನೋ ಕಾರಣದ ಕೈಗಳೇನೋ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅನ್ನಿಸ್ತಾ ಇದೆ. ಹಾಗಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಳು ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಕಂಡು ಆದಷ್ಟು ಬೇಗ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಸರ್ಕಾರನೂ ಕೈಗೊಳ್ಳಬೇಕು. ಅದೇ ರೀತಿ ಆ ಮಂಜುನಾಥ ಸ್ವಾಮಿ ಕೂಡ ಅವರ ಮೇಲೆ ಒಂದು ಕೃಪಾ ಕಟಾಕ್ಷ ತೋರ್ಬಿಟ್ಟು ಯಾರೇ ತಪ್ಪಿಸೋದ್ರಲ್ಲಿ ಅವರಿಗೆ ಉಗ್ರವಾಗಿರ್ತಕ್ಕಂಥ ಒಂದು ಶಿಕ್ಷೆ ಆಗಿ ಆ ಒಂದು ದೇವರ ಮೇಲೆ ಒಂದು ಇದಕ್ಕೆ ಒಂದು ನ್ಯಾಯವನ್ನು ದೊರಕಿಸಬೇಕು ಅಂತ ಎಲ್ಲ ಭಕ್ತಾದಿಗಳು ಕೂಡ ಆಗ್ರಹ ಒಂದೇ ಆಗಿರುತ್ತೆ. ಸರ್ಕಾರ ಟಾರ್ಗೆಟ್ ಯಾಕೆಂದ್ರೆ ಇದನ್ನ ಸರ್ಕಾರಕ್ಕೆ ವಶಪಡಿಸ್ಕೊಡೋಣ ಅಂತಂತೇಳಿ ಇವ್ ಮಾಡ್ತಾ ಇರೋಂಥವ್ರು ಸಿದ್ದರಾಮಯ್ಯನವರು. ಇದೇ ತರ ಇಂದಿರಾ ಗಾಂಧಿ ಅವರು ನಾವು ಸಣ್ಣ ಹುಡುಗರು 1976 ಅಲ್ಲಿ ಇದು ಆಕ್ಟಿಫೈ ಮಾಡ್ಕೊಂಡ್ರು.
ಬಾಳೆ ಎಲ್ಲ ಕೊಡೋಕ್ಕೂ ಯೋಗ್ಯತೆ ಇಲ್ದಂಗೆ ಆಯ್ತು ಈ ಸರ್ಕಾರದವ್ರಿಗೆ, ಕಾಂಗ್ರೆಸ್ ಸರ್ಕಾರದವ್ರಿಗೆ ಹಿಂದೆ ಗೊತ್ತಾಯ್ತಾ. ಅದರಿಂದ ಎದ್ಕೊಂಡು ತಿಮ್ಮೋರಡಿ ಇವರೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಧರ್ಮಸ್ಥಳಕ್ಕೆ ಒಂದು ಭಕ್ತಾದಿಗಳಿಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವುದಕ್ಕೆ ಮಾಡಿದಂಥ ಪಿತೂರಿ ಇದು. ಇವರು ಕ್ರಿಶ್ಚಿಯನ್ಗೆ ಮುಸ್ಲಿಮ್ಸ್ಗೆ ಟಾರ್ಗೆಟ್ ಇದು ಮಾಡ್ತಾ ಇರೋಂಥದ್ದು ಹೆಲ್ಪ್ ಮಾಡೋದಕ್ಕೋಸ್ಕರವಾಗಿ ಇಲ್ಲಿರುವಂಥದ್ದನ್ನ ಫಂಡ್ಸ್ ತಗೊಂಡೋಗಿ ಕ್ರಿಶ್ಚಿಯನ್ಸ್ಗೆ ಮತ್ತೆ ಮುಸ್ಲಿಮ್ಸ್ ನೀಡ್ತಾರೆ. ಎಸ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ತೆರೆದಿಟ್ಟಿದ್ದಾರೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ. ಸೂತ್ರಧಾರರ ವಿರುದ್ಧ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ಧರ್ಮಸ್ಥಳದ ಭಕ್ತರು ಆ ಮಂಜುನಾಥ ಸ್ವಾಮಿಯೇ ಶಿಕ್ಷೆಯನ್ನ ಕೊಡ್ತಾನೆ, ಷಡ್ಯಂತ್ರ ಮಾಡಿದವರನ್ನ ಮಂಜುನಾಥ ಬಿಡೋದಿಲ್ಲ, ಶಿಕ್ಷೆಯನ್ನ ಕೊಟ್ಟೇ ಕೊಡ್ತಾನೆ, ಮಂಜುನಾಥ ಬಿಡೋದಿಲ್ಲ. ಒಂದೊಂದು ಎಸಲೆತ್ತು ಈಗ ಬಟಾಬಯಲಾಗ್ತಾ ಇದೆ. ದೇವರೇ ಪರೀಕ್ಷೆಯನ್ನ ಕೊಟ್ಟು ಹೆಗಡೆಯವರನ್ನ ಪಾಸ್ ಮಾಡಿದ್ದಾನೆ. ಯಾರೋ ಹೇಳಿಕೊಟ್ಟಿದ್ದನ್ನ ಈತ ಹೇಳಿದ್ದಾನೆ. ಹಾಗಾಗಿ ಹೇಳಿದವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ರಿಪಬ್ಲಿಕ್ ಕನ್ನಡದ ಮುಂದೆ ಷಡ್ಯಂತ್ರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಹೇಳ್ಬೋದಿತ್ತಲ್ಲ, ಫಸ್ಟ್ನೇ ದಿನನೇ ಹೇಳ್ಬೋದಿತ್ತಲ್ಲ, ನನ್ನ ಗಂಡ ತಪ್ಪು ಮಾಡಿಲ್ಲ, ಏನೂ ಯಾಕೆ ಈ ಥರ ಮಾಡಿದ್ದೀರ ಅಂತ ಅವತ್ತೇ ಹೋಗಿ ಕೇಳ್ಕೊಬೇಕಾಯ್ತು. ಇಷ್ಟೆಲ್ಲ ಬುರುಡೆದು ತೆಗ್ದು ಅದು ತೆಗ್ದು ಎಲ್ಲ ಬಹಿರಂಗ ಮಾಡಿ ಅದು ಮಾಡಿ ಯಾರು ಬುರುಡೆನೋ ಏನೋ ಅದೊಂದು ಗೊತ್ತಾಗೋದಿಲ್ಲ. ಇವಾಗ ಹೇಳ್ತಾರೆ ಟೆಸ್ಟ್ ಮಾಡಿ DNA ಟೆಸ್ಟ್ ಮಾಡಿ ಹೇಳ್ತಾರೆ ಇದು ಇವ್ರದೇ ಇದು ಅವ್ರದೇ ಅಂತ. ಆ DNA ನಮ್ಗೇನು ಗೊತ್ತು? ನಮಗೆ ಗೊತ್ತಿಲ್ಲ. ಅದು ಸುಳ್ಳು ಹೇಳ್ಬೋದು, ನಿಜನೂ ಹೇಳ್ಬೋದು, ಎರಡೂ ಗೊತ್ತಾಗೋದಿಲ್ಲ. ಇವಾಗ ಏನಿದ್ರು ಅವಳು ಏನಿದ್ರು ಅವತ್ತೇ ಕೇಳ್ಕೊಬೇಕಾಗಿತ್ತು. ಅವಳು ಸತ್ಯ ಅನ್ನೋದು ಅವತ್ತೇ ಗೊತ್ತಾಗ್ತಿತ್ತು. ಷಡ್ಯಂತ್ರ ಮಾಡಿರೋದಕ್ಕೆ ಮಂಜುನಾಥ ಸ್ವಾಮಿನೇ ಶಿಕ್ಷೆ ಕೊಡ್ಬೇಕಷ್ಟೇ. ಯಾರೂ ನಾವು ಹಿಂಗೆ ಕೊಡ್ತೀವಿ ಹಿಂಗೆ ಕೊಡಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ. ಇವಾಗ ವೀರೇಂದ್ರ ಹೆಗಡೆ ಸ್ವಾಮಿಯವರಿಗೆ ಅಪವಾದ ಹೊರಿಸಿದಾರಂದ್ರೆ ಅದನ್ನು ಆ ಶಿಕ್ಷೆ ಏನು ಕೊಡ್ಬೇಕು ವೀರೇಂದ್ರ ಸ್ವಾಮಿ ಹೆಗಡೆಗೂ ದೇವರೇ ನೋಡ್ಕೊಂತಾನೆ. ತಿಮ್ಮರೊಡ್ಡಿ ಏನು ಇವತ್ತು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಇಲ್ಲಿದೆ ಅಂತ, ಯಾರೋ ಹೇಳ್ಕೊಟ್ಟಿದ್ರು ನನ್ನ ಗಂಡ ಮಾಡಿದ್ದಾನೆ ಅಂತ. ಯಾರೋ ಹೇಳ್ಕೊಟ್ಟಿದ್ದು ಮಾಡಿದಕ್ಕೆ ಮನುಷ್ಯ ಅಷ್ಟು ಒಂದು ಇದಕ್ಕೆ ಎಳಿತಾನೆ ಅಂತಂದ್ರೆ ಇದರಿಂದ ಬೇರೆ ಏನೋ ಕಾರಣದ ಕೈಗಳೇನೋ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅನಿಸ್ತಾ ಇದೆ. ಹಾಗಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳು ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಕಂಡು ಆದಷ್ಟು ಬೇಗ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಸರ್ಕಾರನೂ ಕೈಗೊಳ್ಳಬೇಕು. ಅದೇ ರೀತಿ ಆ ಮಂಜುನಾಥ ಸ್ವಾಮಿ ಕೂಡ ಅವರ ಮೇಲೆ ಒಂದು ಕೃಪಾ ಕಟಾಕ್ಷ ತೋರ್ಬಿಟ್ಟು ಯಾರೇ ತಪ್ಪಿಸರಿರಲಿ ಅವರಿಗೆ ಉಗ್ರವಾಗಿರ್ತಕ್ಕಂಥ ಒಂದು ಶಿಕ್ಷೆ ಆಗಿ ಆ ಒಂದು ದೇವರ ಒಂದು ಇದಕ್ಕೆ ಒಂದು ನ್ಯಾಯವನ್ನು ದೊರಕಿಸಬೇಕು ಅಂತ ಎಲ್ಲ ಭಕ್ತಾದಿಗಳು ಕೂಡ ಆಗ್ರಹ ಒಂದೇ ಆಗಿರುತ್ತೆ. ಸರ್ಕಾರ ಟಾರ್ಗೆಟ್ ಯಾಕೆಂದ್ರೆ ಇದನ್ನ ಸರ್ಕಾರಕ್ಕೆ ವಶಪಡಿಸ್ಕೊಡೋಣ ಅಂತಂತೇಳಿ ಈ ಮಾಡ್ತಾ ಇರೋಂಥವ್ರು ಸಿದ್ದರಾಮಯ್ಯನವರು. ಇದೇ ತರ ಇಂದಿರಾ ಗಾಂಧಿ ಅವರು ನಾವು ಸಣ್ಣ ಹುಡುಗರು 1976 ಇದು ಆಕ್ಟಿಫೈ ಮಾಡ್ಕೊಂಡ್ರು. ಬಾಳೆ ಎಲ್ಲ ಕೊಡೋಕ್ಕೂ ಯೋಗ್ಯತೆ ಇಲ್ದಂಗೆ ಆಯ್ತು ಈ ಸರ್ಕಾರದವ್ರಿಗೆ, ಕಾಂಗ್ರೆಸ್ ಸರ್ಕಾರದವ್ರಿಗೆ ಹಿಂದೆ ಗೊತ್ತಾಯ್ತಾ. ಅದರಿಂದ ಎದ್ಕೊಂಡು ತಿಮ್ಮೋರಡಿ ಇವರೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಧರ್ಮಸ್ಥಳಕ್ಕೆ ಒಂದು ಭಕ್ತಾದಿಗಳಿಗೆ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವುದಕ್ಕೆ ಮಾಡಿದಂಥ ಪಿತೂರಿ ಇದು. ಇವರು ಕ್ರಿಶ್ಚಿಯನ್ಗೆ ಮುಸ್ಲಿಮ್ಸ್ಗೆ ಟಾರ್ಗೆಟ್ ಇದು ಮಾಡ್ತಾ ಇರೋಂಥದ್ದು ಹೆಲ್ಪ್ ಮಾಡೋದಕ್ಕೋಸ್ಕರವಾಗಿ ಇಲ್ಲಿರುವಂಥದ್ದನ್ನ ಫಂಡ್ಸ್ ತಗೊಂಡೋಗಿ ಕ್ರಿಶ್ಚಿಯನ್ಸ್ಗೆ ಮತ್ತೆ ಮುಸ್ಲಿಮ್ಸ್ ನೀಡ್ತಾರೆ.